ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ಹಲ್ಲೆಕೋರ ತೀರ್ಥಂಕರ್ ಪ್ರಸಾದ್ ಕ್ಷಮೆ ಕೋರಲೇಬೇಕು. ಸರ್ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ ಸರ್. ಏನಪ್ಪ ನಿನ್ ಸಮಸ್ಯೆ? ತೀರ್ಥಂಕರ್ ಪ್ರಸಾದ್ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ತೀರ್ಥನಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಅವನು ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ. ಒಬ್ಬ ವರದಿಗಾರ ಹಕ್ಕನ್ನ ಕಿತ್ಕೊಂಡಿದ್ದಾನೆ ಸರ್. ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅವನ ಕೈಗೆ ಕೊಳ ತೊಡಿಸ್ಲೇಬೇಕು ಸರ್. ನೀವು ನೀವಿಬ್ರೇನ್ರಿ ಇಲ್ಲಿ? ಮಗ ಇದ್ ನಿಮ್ಮನೇನೋ? ನೀನೆಲ್ಲೋ ಒಂದ್ ತಿಂಗಳಾದ್ರೂ ಭಾರತ ಕಾಣಿಸ್ಕೊಂಡ್ಲೇ ಇಲ್ಲ. ಅದಿರ್ಲಿ, ನೀವಿಬ್ರು ಯಾವಾಗ್ಲಪ್ಪ ರಿಪೋರ್ಟರ್ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ಯಾವ ರಿಪೋರ್ಟರ್ ಕಣ, ಮನೆ ಹತ್ರ ಬಂದು ಧರಣಿ ಕೂತ್ರೆ 5,000 ಕೊಡ್ತೀನಿ ಅಂದ್ರೆ ಒಬ್ಬೊಬ್ಬರಿಗೆ. ಅದಕ್ಕೆ ಬಂದ್ಬಿಟ್ವಿ ಮಗ, ಸಂಜೆಗೆ ಎಣ್ಣೆ ಆಗುತ್ತೆ ಅಂತ. 1,000? ಒಳ್ಳೆ ಅಮೌಂಟು. ಸ್ವಲ್ಪ ಜೋರ ಕೂಗ್ಲು. ಒಂದ್ ವಿಷಯ, ಯಾರ ಹತ್ರನೂ ನಾವು ರಿಪೋರ್ಟರ್ ಅಲ್ಲ ಅಂತ ಹೇಳಕ್ ಹೋಗ್ಬೇಡ. ಶೋರ್ ಮಗ, ನೀವಿಬ್ರು ಅಲ್ಲೇ ನಿಂತ್ಕೊಂಡು ಕೂಗ್ತಾರಿ. ನಾನು ಆಮೇಲೆ ಸಿಗ್ತೀನಿ. ಬನ್ನಿ. ಏನ್ ಹೇಳಿದ್ರು? ಇವ್ರು ಯಾರು ಒರಿಜಿನಲ್ ರಿಪೋರ್ಟರ್ಸ್ ಅಲ್ಲಮ್ಮ. ಅಲ್ಲಿ ಕಾರ್ನಲ್ಲಿ ನಿಂತಿರೋ ನೋಡು, ಅವರಿಬ್ರು ನಾನು ಕುಡಿಬೇಕಾರೆ ನನ್ನ ಕ್ಲಾಸ್ಮೇಟ್ಸ್. ಒಬ್ಬೊಬ್ರಿಗೂ 5,000 ಕೊಟ್ಟು ಇಲ್ಲಿ ಕೂಗ ಕರ್ಕೊಂಡ್ ಬಂದಿದ್ದಾರೆ. ಹಲೋ, ಹಾಂ ಸರ್, ಅದೇ ಕಾರ್ಪೊರೇಟರ್ ತೀರ್ಥಂಕರ ಪ್ರಸಾದ್. ಹಾಂ ಸರ್ ಬನ್ನಿ. ಪೊಲೀಸಿಗೆ ಫೋನ್ ಮಾಡಿದೆ, ಇಲ್ಲೇ ರೌಂಡ್ಸ್ ಅಲ್ಲಿದ್ದಾರೆ ಅಂತೆ. ಬರ್ತೀನಿ 2 ನಿಮಿಷ ಅಂದರು. ಅವ್ರು ಬಂದಾಗ ಇವ್ರದ್ದೆಲ್ಲ ಒಂದ್ಸತಿ ID ಕಾರ್ಡ್ ಚೆಕ್ ಮಾಡಕ್ಕೆ ಹೇಳಿ. ಈಗ ಒಬ್ಬನು ನಿಂತ್ಕೊಳ್ಳೋದು. ಇನ್ಸ್ಪೆಕ್ಟ್ರೆ, ನನಗೆ ಇವ್ರ ಮೇಲೆಲ್ಲ ಅನುಮಾನ. ಒಂದ್ಸತಿ ಇವ್ರ ಐಡೆಂಟಿಫಿಕೇಶನ್ ಕಾರ್ಡ್ನ ಚೆಕ್ ಮಾಡಿ ಪ್ಲೀಸ್. ಸರಿ. ಮಾನ್ಯ ಪತ್ರಕರ್ತರೆ, ನಿಮ್ಗೆ ಈ ರಾಜಸಿಂಗ್ ಮಾಡೋ ನಮಸ್ಕಾರಗಳು. ನಿಮ್ಮ ಮುಖಗಳನ್ನ ನೋಡ್ತಾ ಇದ್ರೆ ನೀವ್ಯಾರು ಒರಿಜಿನಲ್ ಪತ್ರಕರ್ತರ ತರ ಕಾಣ್ತಾ ಇಲ್ಲ. ನನ್ನ ಖುಷಿಗೋಸ್ಕರ ಒಂದ್ಸರಿ ID ಕಾರ್ಡ್ಗಳನ್ನ ತೋರಿಸ್ತೀರಪ್ಪ? ಸರ್, ID ಕಾರ್ಡ್ನ ಯಾರಾದರೂ ಜೋಬಲ್ಲಿ ಇಟ್ಕೊಂಡು ತಿರ್ಗಾಡ್ತಾ ಸರ್? ಮನೇಲಿಟ್ಟು ಬಂದಿದ್ದೀನಿ ಸರ್. ಜಾಡ್ಸ್ ಒದ್ದು ಬಿಡ್ತೀನಿ. ID ಕಾರ್ಡ್ನ ಜೋಬಲ್ಲಿ ಇಡದೆ ಮನೇಲಿ ಇಡ್ತಾರೇನೋ ಬದ್ಮಾಶ್. ಕೊಡ್ರ, ನೀವಾಗೆ ID ಕಾರ್ಡ್ಗಳನ್ನ ತೆಗಿತೀರಾ ಇಲ್ಲ ನಮ್ಮವ್ರಿಗೆ ಹೇಳಿ ತೆಗಿಸ್ಲಾ? ಹಲೋ ಮಿಸ್ಟರ್, ಬನ್ನಿ ಸರ್ ಇಲ್ಲಿ. ಎಸ್ ಸರ್. ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಎಲ್ಲ ಕೇಸ್ಗಳನ್ನ ಹಾಕೊಂಡು ರುಬ್ತೀನಿ, ಬಾ. ಇನ್ಸ್ಪೆಕ್ಟ್ರೆ, ಬೇಡಿ ಪ್ಲೀಸ್. ಅವನು ಇನ್ನೂ ಬೆಳೆಯೋ ಹುಡುಗ, ವಿವೇಕ ಕಮ್ಮಿ, ಅವಿವೇಕ್ತನ. ಅವನ ಜೀವನ ಕತ್ಲೆಲಾಗೋದು ಬೇಡ. ಹೋಗಪ್ಪ, ಹೋಗು. ಇನ್ನೊಂದ್ಸರಿ ಇಂಥ ಕೆಲಸ ಮಾಡಬೇಡ, ಹೋಗು. ನೋಡೋ, ಹಿರಿಯರು ಹೇಳ್ತಿದ್ದಾರೆ ಅಂತ ನಿನ್ನ ಬಿಟ್ಟು ಕಳಿಸ್ತಾ ಇದ್ದೀನಿ. ಇಂಥ ರೋಲ್ ಕಾಲ್ ಕೆಲ್ಸಕ್ಕೆ ಇಳಿದ್ರೆ ಜಾಡ್ಸ್ ಒದ್ದು ಒಳಗಡೆ ಹಾಕ್ಬಿಡ್ತೀರಿ. ಹೋಗ್. ಇನ್ಸ್ಪೆಕ್ಟ್ರೆ, ನೀವು ಬಂದು ನಮ್ಮ ಮಾನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸರ್, ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಸರ್. ಇನ್ನೊಂದ್ಸರಿ ರಿಪೀಟ್ ಆದರೆ ನನಗೊಂದು ಫೋನ್ ಮಾಡಿ. ಸುಭಾಷ್, ಬರ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರೆ ಅತ್ತೆ, ಸುಭಾಷ್ ಇವತ್ತು ನಮ್ಮನೆ ಮರ್ಯಾದೆ ಉಳಿಸ್ಬಿಟ್ಟ. ನಿಜ ಕಣಮ್ಮ, ಹಿರಿ ಮಗ ಮಾಡ್ಬೇಕಾಗಿದ್ದ ಕೆಲ್ಸನ ಕಿರಿ ಮಗ ಮಾಡ್ದ. ಸುಭಾಷ್, ಏನೋ ಆಗಿದೆ ನಿನ್. ಅವಳೆ ನಿನ್ ಬ್ರೈನ್ ವಾಶ್ ಮಾಡಿದಾಳ ಇಲ್ಲ ಬೆದರಿಕೆ ಹಾಕಿದಾಳ? ವಾಟ್ ಇಸ್ ರಾಂಗ್ ವಿತ್ ಯು? ಯಾಕೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ನನ್ನ ಜೀವನ ಸರಿ ಮಾಡಿದೆ ಸುಮನಾ. ವಾಟ್? ಅತ್ತಿಗೆನಾ? ಏಯ್, ತಲೆ ಕಟ್ಟಿದ್ಯಾ ನಿಂಗೆ? ಹೋಗಿ ಅವಳನ್ನ ಅತ್ತಿಗೆ ಅಂತ ಇದೆಯಾ ತಾನೆ? ನೋಡಿದ್ಯಾ ಏನ್ ಮಾತಾಡ್ತಾ ಇದ್ದ ನೀನು? ಏಯ್, ಏನೋ ನಿನ್ ಲೈಫ್ ಸರಿ ಹೋಗಿರೋದು? ಏನು ಹೋಗಿಲ್ಲ. ಅವಳು ಮಾಡಿರೋದು ಇಷ್ಟೇ, ಜಸ್ಟ್ ನಿನ್ನ ರೀಆಬ್ಸೆಂಟ್ ಸೇರಿಸಿ ಟಾರ್ಚರ್ ಕೊಡಿಸಿ ಹೆದರ್ಸಿದಾಳಷ್ಟೇ. ಹೆದರ್ಕೋಬೇಡ, ನಾವಿದ್ದೀವಿ, ನಂಬು. ಹೇ, ಏನೋ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ.
ಬಾಯ್ ಬಿಟ್ಟು ಮಾತಾಡು. ಇನ್ ಮುಂದೆ ಅವಳಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಅತ್ತಿಗೆಗೆ ಪ್ರಾಮಿಸ್ ಮಾಡಿ ಹೇಳು. ಅವ್ರಿಗೆ ಯಾರ ಸಪೋರ್ಟು ಬೇಕಿಲ್ಲ ಜಾನ್ವಿ. ಅವ್ರನ್ನ ಅವರೇ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಯಾವುದೇ ಪ್ರಾಬ್ಲಮ್ ಬಂದ್ರು ಹ್ಯಾಂಡಲ್ ಮಾಡೋ ಶಕ್ತಿ ಬುದ್ಧಿ ಎರಡೂ ಅವರಿಗಿದೆ. ಟ್ರಸ್ಟ್ ಮೀ, ಅವ್ರು ತುಂಬಾ ಒಳ್ಳೆಯವರು. ಶಿ ಇಸ್ ಮೈ ರೋಲ್ ಮಾಡೆಲ್. ಶಿ ಇಸ್ ಅನ್ ಏಂಜಲ್. ಶಟ್ ಅಪ್ ಸುಭಾಷ್. ಆರ್ ಯು ಔಟ್ ಆಫ್ ಯುವರ್ ಸೆನ್ಸಸ್? ಏನಾಗಿದೆ ನಿನ್ಗೆ? ರೋಲ್ ಮಾಡೆಲ್, ಏಂಜಲ್. ಇಷ್ಟು ದಿವಸ ಅವಳನ್ನ ನೋಡಿದ್ರೆ ಉರ್ದು ಬೀಳ್ತಿದ್ದೆ ನೀನು. ಈಗ ದಿಢೀರಂತ ರೋಲ್ ಮಾಡೆಲ್ ಆಗ್ಬಿಟ್ಲಾ? ಶಿ ಈಸ್ ಅನ್ ಆಪರ್ಚುನಿಸ್ಟ್. ತನ್ನ ಬೇಳೆ ಬೇಯಿಸ್ಕೊತಿದ್ದಾಳೆ ಅವಳು. ಇಲ್ಲ ಅತ್ಗೆ, ಸುಮನಾಥ್ಗೆ ನೀವ್ ಅನ್ಕೊಂಡ್ರ ತರ ಅಲ್ಲ. ಪ್ರೀತಿ, ವಿಶ್ವಾಸ, ನಂಬಿಕೆ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಒಂದ್ಸತಿ ಅವ್ರನ್ನ ನಂಬಿ, ಅವಾಗ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಸುಳ್ಳಿನ ಪ್ರೀತಿಲಿ ಸೋತೋಗಿದ್ ನನಗೆ ನಿಜವಾದ ಪ್ರೀತಿ ಅಂದ್ರೇನು, ವಿಶ್ವಾಸ ಅಂದ್ರೇನು ಅಂತ ತಿಳಿಸ್ಕೊಟ್ಟಿದ್ದೆ ಅವರು. ನನಗೆ ಸಂಬಂಧಗಳ ಬೆಲೆ ಗೊತ್ತಾಗಿದೆ ಅವರಿಂದ. ಐ ಅಗ್ರಿ ವಿತ್ ಯು ಗೈಸ್. ಇವಾಗ ನನ್ ಬದಲಾವಣೆ ನಿಮಗ್ ಸರಿ ಅನ್ನಿಸದೇ ಇರ್ಬೋದು, ಬಟ್ ಟ್ರಸ್ಟ್ ಮೀ, ನಾನ್ ಹೇಗ್ ಬದಲಾದ್ನೋ ಒಂದಲ್ಲ ಒಂದಿನ ನೀವುಗಳು ಹಾಗೆ ಬದಲಾಗ್ತೀರಾ. ಏನೋ ಮಾತಾಡ್ತಾ ಇದ್ಯಾ? ಅವಳು ನಾವು ಇಸ್ಕೊಂಡು ನಮ್ಗೆ ಉಪದೇಶ ಮಾಡ್ತಾ ಇದ್ಯಾ? ಅಣ್ಣ, ಇದು ಉಪದೇಶ ಅಲ್ಲ ಅಣ್ಣ. ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾರೆ. ನೀವುಗಳು ಅದ್ರ ಬಗ್ಗೆ ಒಂದ್ಸತಿ ಯೋಚನೆ ಮಾಡಿ. ಅಲ್ಲ, ಇವ್ರಿಗೆ ಬರೀ ಮಾತಾಡ್ ಹೇಳಿದ್ರೆ ಅರ್ಥ ಆಗಲ್ಲ. ಏನಲ್ಲ ಇದೆಲ್ಲ? ಕೂಲ್. ಒಂದೇ ಒಂದ್ಸತಿ ನಾನ್ ಹೇಳಿದ್ರ ಬಗ್ಗೆನೂ ಯೋಚನೆ ಮಾಡಿ, ಓಕೆ? ಫಸ್ಟ್ ವಿಕೆಟ್ ಡಕ್ ಔಟ್. ಯಾಕತ್ತೆ, ಏನಾಯ್ತು? ಏನಿಲ್ಲ ಸುಮಾ, ನಾವು ಸುಭಾಷ್ನ ಇಷ್ಟು ಬೇಗ ಮನೆಗೆ ಕರ್ಕೊಂಡ್ ಬಂದು ತಪ್ಪು ಮಾಡ್ಬಿಟ್ವೇನೋ ಅಂತ ಅನ್ನಿಸ್ತಾ ಇದೆ. ಅರೆ, ಯಾಕೆ ಹಾಗೆ ಅನಿಸ್ತಿದೆ ಅತ್ತೆ? ನಮ್ ಸುಭಾಷ್ ಇವತ್ತು ಆ ಸುಳ್ವರ್ದಿಗಾರನ್ನೆಲ್ಲ ಕಂಡಿಡ್ದು ನಮ್ ಸಮಸ್ಯೆ ಎಲ್ಲ ದೂರ ಮಾಡ್ದ ಅಲ್ವಾ? ಅದೇನೋ ಸರಿ, ಆದ್ರೆ ಮನೇಲಿರೋ ವಾತಾವರಣ ಎಲ್ಲ ನೋಡಿ ಮತ್ತೆ ಅವನೇನಾದ್ರೂ ಚೇಂಜ್ ಆಗ್ಬಿಟ್ರೆ? ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ. ಸುಭಾಷ್ ನಿಜವಾಗ್ಲೂ ಬದಲಾಗಿದ್ದಾನತ್ತೆ. ನೀವ್ ಸುಮ್ನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊತಿದ್ದೀರಾ ಅಷ್ಟೇ. ಸಾಹೇಬ್ರು ಬಂದ್ರು. ಸುಮ್ನವ್ರೆ, ರಿಪೋರ್ಟರ್ಸ್ ಬಂದು ಮನೆ ಮುಂದೆ ಗಲಾಟೆ ಮಾಡ್ತಿದ್ದಾರೆ, ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ರಿ. ಇಲ್ಲಿ ನೋಡು, ಯಾರು ಇಲ್ಲ. ಅವರೆಲ್ಲ ಬಂದಿದ್ದು ಆಯ್ತು, ಧರಣಿ ಕೂತಿದ್ದು ಆಯ್ತು, ಅವರೆಲ್ಲ ಫೇಕ್ ಅಂತ ಕಂಡಿಡ್ದು ಪೊಲೀಸ್ಗೆ ಒಪ್ಸಿದ್ದು ಆಯ್ತು. ಫೇಕ್ ರಿಪೋರ್ಟರ್ಸ್? ಅವ್ರು ಫೇಕ್ ರಿಪೋರ್ಟರ್ಸ್ ಅಂತ ನಿಮ್ಗೆ ಗೊತ್ತಾಯ್ತು? ಅದನ್ನ ಕಂಡಿಡ್ದಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಗೊತ್ತಾಯ್ತು ಬಿಡಮ್ಮ. ಇದನ್ನ ಕಂಡಿಡ್ದಿದ್ದು ಸುಮ್ನವರೇ ಅಲ್ವಾ? ಥ್ಯಾಂಕ್ ಯು ಸುಮ್ನವ್ರೆ, ಥ್ಯಾಂಕ್ ಯು ಸೋ ಮಚ್. ಸಾಹೇಬ್ರೆ, ಆ ಸುಳ್ವರ್ದಿಗಾರನನ್ನ ಕಂಡಿಡ್ದಿದ್ದು ನಾನಲ್ಲ. ಮತ್ಯಾರು? ಎಲ್ಲರೂ ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ, ನಾನು ಬರಲ್ಲ. ಸಾಹೇಬ್ರೆ, ಆ ಸುಳ್ವರ್ದಿಗಾರನನ್ನ ಕಂಡಿಡ್ದಿದ್ದು ನಮ್ ಸುಭಾಷ್. ನಂಗೆ ಮ್ಯಾಚ್ ಆಗುತ್ತಪ್ಪ. ಸುಭಾಷ? ಹೌದು ಕಣು. ಯಾವ ಸುಭಾಷ್ ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ನು? ಯಾವ ಸುಭಾಷ್ ನಿನ್ ಜೊತೆ ಪದೇ ಪದೇ ಜಗಳ ಆಡ್ತಾ ಇದ್ನು? ಅದೇ ಸುಭಾಷ್ ಇವತ್ತು ನಿನ್ ಪರ ನಿಂತು ಅವ್ರನ್ನೆಲ್ಲ ಕಂಡು ಹಿಡಿದು ನಿನ್ ಸಮಸ್ಯೆ ಎಲ್ಲ ಪರಿಹಾರ ಮಾಡ. ಥ್ಯಾಂಕ್ ಯು ಸುಭಾಷ್, ಥ್ಯಾಂಕ್ ಯು ಸೋ ಮಚ್. ನಾ ತುಂಬಾ ಟೆನ್ಷನ್ ಅಲ್ಲಿದ್ದೆ. ನಮ್ಮ ಪಕ್ಷದ ನಾಯಕರು ಕೂಡ ಕೋಪ ಮಾಡ್ಕೋಬೇಡ, ಕೂಲಾಗಿ ಮಾತಾಡಿ ಕಳ್ಸು ಅಂತ ಹೇಳಿದ್ರು. ನೀನ್ ನೋಡಿದ್ರೆ ತಲೆ ಮೇಲಿರೋ ಭಾರನೇ ಇಳಿಸ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಅಣ್ಣ. ನಿನ್ಮೇಲೆ ತುಂಬಾ ಹೆಮ್ಮೆ ಆಗ್ತಿದೆ ಕಣು.
ನಿಜವಾಗ್ಲೂ ಇದ್ದಂಗ್ ಸುಭಾಷ ಅಂತ ಅನಿಸ್ತದೆ. ಆರೋಗ್ಯ ಹೇಗಿದೆ? ಕಳ್ಳರನ್ನ ಮನೆಯಿಂದ ಹೊರಗಾಕೋಷ್ಟು ಚೆನ್ನಾಗಿದೆ. ಸಂಬಂಧಗಳಿಗೆ ಬೆಲೆ ಕೊಡುವಷ್ಟು ಬದಲಾಗಿದೆ. ನನ್ನ ಮೇಲೆ ನಂಬಿಕೆ ಇಡಬಹುದು ಅಂತ ಹೇಳೋ ಅಷ್ಟು ದೃಢವಾಗಿದೆ. ಹಲೋ, ಹೇಳೋ ಮಗ, ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡ್ಬೇಕಣ. ಆಗಲ್ಲ ಕಣೋ, ನಾನು ಹೊರಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ಮಗ. ಮಚ್ಚ, ಏನ್ ಹಿಂಗನ್ಬಿಟ್ಟೆ ನೀನು? ಆ ರಶ್ಮಿಕನ್ ಮರ್ತಿದ್ಯಂತೆ, ಅದಕ್ಕೊಂದು ಪಾರ್ಟಿ ಆಗೋದ್ ಬೇಡವಾ? ಪಾರ್ಟಿ ತಾನೆ, ನಾನು ನಿನ್ಗೆ ಯಾವತ್ತಾರು ಕೊಡಿಸ್ತೀನಿ ಬಿಡೋ. ಮಗ, ಫುಲ್ ಬಾಟಲ್ ಪಾರ್ಟಿ ಆಗ್ಬೇಕು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಇನ್ನೊಂದ್ 10 ನಿಮಿಷದಲ್ಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ನಿಮ್ ಮನೆ ಹತ್ರ ಬರ್ತೀನಿ. ಲೇ, ಮನೆ ಹತ್ರ ಎಲ್ಲ ಬರ್ಬೇಡ ಕಣ, ಅರ್ಥ ಮಾಡ್ಕೊ. ನಾನು ನಿನಗೆ ಇನ್ಯಾವತ್ತಾರು ಸಿಗ್ತೀನಿ, ಓಕೆನಾ? ಅದೆಲ್ಲ ಆಗಲ್ಲ ಮಗ, ಪಾರ್ಟಿ ಆಗ್ಬೇಕು ಅಂದ್ರೆ ಆಗ್ಬೇಕು. ಮಗ, ನಾನು ಆಲ್ರೆಡಿ ನಿಮ್ ಮನೆ ಮೆಟ್ಲತ್ರ ನಿಂತ್ಕೊಂಡು ಮಾತಾಡ್ತಾ ಇದೀನಿ. ಮೆಟ್ಲತ್ರನಾ? ನೀನೇನ್ ತರಬೇಡಪ್ಪ, ನಾವೇ ತಂದಿದೀವಿ. ಮನೆ ಹತ್ರ ಬರಕ್ ಯಾರು ಹೇಳಿದ್ದು ನಿಂಗೆ? ತಲೆಗಿಲೆ ಕಟ್ಟಿದ್ದನ ನಿಮ್ಗೆಲ್ಲ? ಪದ್ಮಾ, ಪದ್ಮಾ, ಬರ್ತೀನಿ. ಬಾಳ ಇಲ್ಲಿ. ಏನಾಯ್ತ್ರಿ? ನಿನ್ನ ಮಗ ನಮ್ಮನ್ನ ಸರಿಯಾಗಿ ಏನ್ ಮಾಡಿಸ್ಬಿಟ್ಟ ಕಣೆ. ಏನ್ರಿ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ? ಅದೇನಂತ ಬಿಡ್ಸ್ ಹೇಳಿ. ಏನ್ ಬಿಡಿಸೋದು ನಿನ್ಗೆ? ಅವನ್ ಯಾವನು ಫೋನ್ ಮಾಡಿ, ಮಚ್ಚ ಅವನ್ ಫುಲ್ ಬಾಟ್ಲಿ ಇದೆ, ಬಾ ಕುಡಿಯೋಣ, ನಿಮ್ ಮನೆ ಎದುರುಗಡೆ ಇದೀನಿ ಇಂದ. ಇವನು ದರ್ 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 ಅಂತ ಮಾಡೋದ. ನೀವ್ ಸರಿಯಾಗಿ ಕೇಳಿಸ್ಕೊಂಡಿರೋದಿಲ್ಲ. ಅವನ್ ಮುಂದೆ ಫುಲ್ ಬಾಟ್ಲ್ ಇಟ್ರೆ ಅದನ್ ಮೂಸು ನೋಡಲ್ಲ, ಮುಟ್ಟು ನೋಡಲ್ಲ ರೀ ಅವನು. ಓ, ನಿನ್ ಏನಂತ ಬುದ್ಧಿ ಹೇಳ್ಬೇಕೆ? ಅವ್ನ್ ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡ್ತಾ ಇದ್ದಿದ್ದನ್ನ ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡಿದೀನಿ. ಅಷ್ಟೇ ಅಲ್ಲ, ಅವನು ರಿಹ್ಯಾಬ್ ಸೆಂಟರ್ ಇಂದ ತಪ್ಪಿಸ್ಕೊಂಡ್ ಬರೋದಕ್ಕೆ ಈ ನಾಟಕ ಆಡಿರೋದು. ಇಲ್ಲ, ನಾನ್ ನಿಮ್ ಮಾತನ್ನ ನಂಬಲ್ಲ. ನೀನ್ ನಂಬಲ್ಲ ತಾನೆ? ನಾನು ಅವ್ನ ಲೌಡ್ ಸ್ಪೀಕರ್ ಅಲ್ಲಿ ಆನ್ ಮಾಡಿ ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಬಾ ತೋರಿಸ್ತೀನಿ, ಬಾ ನೋಡಲ್ಲಿ. ಅಯ್ಯೋ ದೇವ್ರೆ, ಅವ್ನ್ ಬದ್ಲಾಗಿದ್ದಾನೆ ಅಂತ ಅನ್ಕೊಂಡಿದ್ನಲ್ರಿ, ಮತ್ತೆ ದುಷ್ಟರ ಜೊತೆ ಸೇರ್ಕೊಬಿಟ್ಟಿದ್ದಾನೆ ಅವನು. ಅಷ್ಟೇ ನಿಮಿಷ, ನಮ್ ಸುಭಾಷ್ ನಿಜವಾಗ್ಲೂ ಬದಲಾಗಿದ್ದಾನೆ. ಏನ್ ಬದ್ಲಾಗಿದ್ದಾನೆ ಸುಮಾ? ನೋಡಲ್ಲಿ.